ಎಂಥ ಕತೆ ಅಂದರೆ ನಾವೊಂದು ಅಂತಿಂಥದ್ದಲ್ಲ. ಕಡೆಗೆ ಇದೆಲ್ಲ ಆಗುವುದೆಲ್ಲ ಹೇಳಿ ಒಬ್ರಿಗೆ ಬ್ರೋಕರ್ಗೆ ಹಿಡ್ದು ಒಂದು ಮನೆ ಹತ್ರ ಹೋದ್ರು. ಹುಡುಗಿ ನೋಡು ಕೇಳೋದ್ರು. ಸಣ್ಣಗೆ ಮಳೆ ಬೀಳ್ತಿತ್ತು. ಆ ಹುಡುಗಿ ನೋಡಕ್ಕೆ ಹೋಗಿರಲ್ಲ, ಅದು ಮಳೆ ಬೀಳ್ತಿತ್ತು ಹೇಳಿ ಹೊರಗಡೆ ಹೊರಗಾಕಿದ್ದು ಬಟ್ಟೆ ತಗೊಂಡು ಒಳಗಡೆ ಓಡೋಯ್ತು. ನೀವು ನೋಡ್ದ ಪಕ್ಕರು, ಹುಡುಗಿ ಚಂದದ್ಯೋ ಒಂದು ಮಳೆ ಸತ್ತವನೇ ಒಳಗೆ ಹೋಗ್ಕೊಂಡು ಚಾಗಿ ಮಾಡರೆ ನೋಡುವ ಕುಡ್ಕೊಂಡು ಮಾತಾಡುವ ಅಂದೆ. ಇಬ್ರು ಒಳಗೆ ಹೋಗಿ ಚಾ ಕುಡ್ಕ ಮಾತಾಡ್ತೀಯ. ಹುಡುಗಿ ಅಪ್ಪ ಹೇಳ್ದ, ಎಂತ ಹೇಳ್ದ ಗೊತ್ತದೆ? ನಿಮಗೆ ನಾವು ಕೊಡ್ಲಿಕ್ಕೆಲ್ಲ ಒಪ್ಪಿಗೆ, ಆದರೆ ಒಂದ್ಸಲ ನಮ್ಮದು ಹುಡುಗಿ ತೋರಿಸ್ಲಿಕ್ಕೆ ಹೇಳ್ದ. ನೀವೆಂತ ಹೇಳ್ದ ಗೊತ್ತದೆ? ನಾವು ನಿಮ್ಮ ಹುಡುಗಿ ಬಟ್ಟೆ ತೆಗಿಯುವಾಗೆ ನೋಡರೆ ಅದೇ ಅಂದ. ಎಂತ ಅಂದ್ರಿ ಅಂದವ. ನಾ ನಿಮ್ಮ ಹುಡುಗಿ ಬಟ್ಟೆ ತೆಗಿಯುವಾಗೆ ಈ ಸತ್ತವ ಹೊರಗಡೆ ಹೊರಗಾಕಿದ ಬಟ್ಟೆ ತೆಗಿಯುವಾಗೆ ನೋಡರೆ ಅಂತ ಹೇಳಿಲ್ಲ ಸತ್ತವ. ಅವ ಕಾಲ್ನಾಗ ಹೊರಕ್ ಮೆಟ್ ತಗೊಂಡೆ ಹೊಡೆದೆ ಓಡಿಸೇ ಬಿಟ್ಟ ನಮಗೆ. ಇದಕ್ಕೆಲ್ಲ ಎಂಥ ಕಾರಣ ಹೇಳಿ ನಾವು ಕೇಳ್ಕೊಂಡು ಭಟ್ರ ಹತ್ರ ಹೋದರೆ ಅದೆಲ್ಲ ಎಂತ ಆಗೋದಲ್ವಾ ಅದು, ನೀವು ಹೋಗ್ಬಿಟ್ಟು ಅಲ್ಲಿ ರೋಜೇ ಹೊತ್ತರು ಅವ್ರ ಹತ್ರ ಹೋಗ್ಕೊಂಡು ಕಾಣಿಸಿ ಎಂಥ ಸಮಸ್ಯೆ ಆದರೂ ಅವ್ರು ಪರಿಹಾರ ಮಾಡ್ತರು ಅಂತ ಹೇಳಿದ್ರು. ಇಬ್ಬರು ಹೋದರು. ಇಬ್ಬರು ಹೋಗಿ ದೊಡ್ಡ ಕುಂಡಿ ಗುರೂಜಿ ಹತ್ರ ಹೋದ್ರು. ಅವ್ರು ಎಂತ ಹೇಳಿದ್ರು ಗೊತ್ತದೆ? ನಿಮ್ಮ ದೋಸ್ತಂಗೆ ಮುಕ್ಕಳಿ ಮೇಲೆ 3 ಕೂದಲುಟ್ಟದೆ, ಅದು ನೀವು ಕಟ್ ಮಾಡಿಸಲಿಲ್ಲ ಅಂದ್ರೆ ಹಿಂಗೆ ಆಗ್ತದೆ ಅಂದ್ರೆ. ಅವ ದೋಸ್ತ ಈಗ ಕೂದಲು ಕಟ್ ಮಾಡು ಮಿರ್ಜಾನ್ ಹೋಗನೆ. ನಾನು ಮೀಸೆ ಮರಿಯಪ್ಪನ ಮಗಳು ಕಾವೇರಿ ಅವಳನ್ನು ಕರ್ಕೊಂಡು ಹೋಗಿ ಈ ಕಡೆ ಬಂದೆ. ನೋಡೇ ಬಿಡುವ ಎಲ್ಲಾಗ್ತದೆ ಹೇಳಿ ಗೊತ್ತಾಗ್ತಿಲ್ಲ. ಇವ್ರ ಮನೆ ಎಲ್ಲಾಗೋದು. ಇವನ್ ಬರ್ಬಾರ್ದು ಚಾಪೆ ಸುತ್ತೋಗ್ಲ, ಇವನ್ ಕೈ ಮುರಿದು ಹೋಗ್ಲ, ಇವನ್ ಕಾಲು ಮುರಿಲ್ಲ. ಹಳ್ಳಿಗೆ ಹೋಗು, ನಿಂಗೆ ನಿಂತ ಮನುಷ್ಯರು ಯಾರು ಕಾಣಕ್ಕೆ ಹತ್ತಿಲ್ಲ. ಕಣ್ ಕಿತ್ತಿ ಏನು ಕೃಷ್ಣನ ಮನೆಯಲ್ಲಿ ಎತ್ತಿ ಬನ್ನಿ ಏನೋ. ಕ್ಷಮೆ ಮಾಡು ಮರೈತಿ, ಕ್ಷಮೆ ಮಾಡು. ಅವಂಗ ಬೈ ಕಣ್ ಬರ್ತಿದ್ದೆ, ನೀ ಕಾಣ್ಲೇ ಇಲ್ಲ. ಹಂಗಂದಂಗೆ ನಿಂಗೆ ನಂದು ತಾಕ್ತು. ಅದು ಅಪರೂಪಕ್ಕೆ ತಾಗದ್ರಂಗೆ, ಅದು ಅಪರೂಪಕ್ಕೆ ತಾಗದ್ರಂಗೆ ದಿನ ತಾಗಿರೂ ಆಗುದಿಲ್ಲ. ಕ್ಷಮೆ ಮಾಡು. ತಪ್ಪು ತಿಳ್ಕೊಬೇಡ, ತಪ್ಪು ತಿಳ್ಕೊಬೇಡ. ಆಯ್ತು, ಹಳ್ಳಿಗೆ ಹೋಗು ಅಂತ ತಿಳಿದು ಸಮ ಮಾಡೀನಿ, ಹೋಗ್ಲಿ ಅತ್ಲಾಗೆ. ಅಂದಂಗೆ ನಾನು ಈ ಕಡೆಗೆ ಬಂದಿದೆ ಅಂತ ಕೇಳಿ ಗೊತ್ತಾಯ್ತು ನಿಂಗೆ? ಯಾಕೆ? ನಮ್ಮ ಮೀಸೆ ಮರಿಯಪ್ಪನ ಮಗಳು ಕಾವೇರಿ ಅವ್ರ ಮನೆ ನಿಂಗೆ ಗುರ್ತದೆ. ಇದ್ರೆ ನೀವು ಸ್ವಲ್ಪ ತೋರಿಸ್ತೀರಿ? ಮನಿ ತೋರಿಸ್ತೀರಿ ಅವ್ರದ್ದು? ಮೀಸೆ ನಮ್ಮ ಅಪ್ಪನೇ ಕೇಳ್ತಾನಲ್ಲ ಈ ಹಳ್ಳಿ ಹೊಂಬ. ಅಲ್ಲ, ಹವಾದಾಲ್ ಮೀಸೆ ಮರಿಯಪ್ಪನ ಹತ್ರ ನಿಂಗೇನು ಕೆಲಸ ಅಂತೀನಿ? ಗೊತ್ತಾಯ್ತು. ನಿಮ್ಮೂರಲ್ಲಿ ಇಸ್ಪೀಟ್ ಆಡ್ಬೇಕಾದ್ರೆ ನಿನ್ನ ಹಿಡಿದು ಕೇಸ್ ಹಾಕ್ಯಾರ. ರೊಕ್ಕ ಕೊಡಕಂತ ನೀವು ಅವನಿಗೆ ಹುಡ್ಕ ಬಂದಿದ್ಯಾ. ಅವನಿಗೆ ಏನಾದ್ರು ರೊಕ್ಕ ಕೊಡಕಿದ್ರು ನನ್ನ ಹತ್ರನೇ ಕೊಟ್ಬಿಡು, ನಾನೇ ಮುಟ್ಟಿಸ್ತೀನಿ. ಎಲ್ಲ ಕುಟ್ಟಿ ಆಡೋಕೆ 10 ರೂಪಾಯಿ ಎಲ್ಲ ಸಾಯ್ತವನಿ ನಾನು. ಮತ್ತೆ ಇಸ್ಪೀಟ್ ಆಡೋಕೆ ಹೋಗಿ ಎಲ್ಲ ಸಿಕ್ಕಾಕೆ ಬಿದ್ದಾರೆ ಅಂತ ಹೇಳ್ತಾಳೆ. ಹಂಗಲ್ಲ ಆಗಿದ್ದದು. ನನ್ನ ಮಿಸೆ ಮರಿಯಪ್ಪನ ಮಗಳು ಕಾವೇರಿ ಸಂತಿಗೆ ನಾವು ಸಣ್ಣವರಿರುವಾಗಲ ನಮಗೆ ಮದುವೆ ಫಿಕ್ಸ್ ಮಾಡಿ ಮದುವೆ ಮಾಡ್ಸ್ಯಾರ. ನಾನು ಅದಕ್ಕೆ ಅವ್ರ ಮನೆ ಹುಡ್ಕೊಂಡು ಈ ಕಡೆ ಬಂದಿದ್ದು. ನಿಂಗೆ ಗೊತ್ತಿದ್ರೆ ಹೇಳು. ಅಯ್ಯೋ ಸುರಸುಂದರಂಗ, ನನ್ನ ಗಂಡ ಎಲ್ಲಿದ್ದಾನಂತ ಊರೆಲ್ಲ ಹುಡ್ಕಾಕತ್ತಿದ್ದೀನಿ. ಇಲ್ಲೇ ಅದಾನ ನೋಡ್ರಿ. ಅಲ್ಲ, ನಮ್ಮಿಬ್ರು ಮದುವೆ ಸಣ್ಣ ವಯಸ್ಸಲ್ಲೇ ಆಗೈತೇನು? ಇವಳಿಗೆ ಆಸೆ ನೋಡು. ನೋಡಕ್ ಸ್ವಲ್ಪ ಚಂದ ಅವನೇ ಇಲ್ಲ, ಅದಕ್ಕೆ ಇವಳು ನಾನೇ ಮೀಸೆ ಮರಿಯಪ್ಪನ ಮಗಳು ಹೇಳ್ತಾವಳೆ. ಹಂಗೆಲ್ಲ ಆಗುದಿಲ್ಲ. ನೀ ಹೆಂಗ್ ನನ್ನ ಹೆಂಡತಿ ಆಗ್ತೆ? ನಾ ಮೀಸೆ ಮರಿಯಪ್ಪನ ಮಗಳು ಕಾವೇರಿ ಹುಡ್ಕ ಬಂದಿದ್ ಗೊತ್ತಾಯ್ತು. ಹಳ್ಳಿಗೆ ಹೋಗು. ಆ ಮೀಸೆ ಮರಿಯಪ್ಪನ ಮಗಳು ನೀನೇ ನನ್ನ ಮೀಸೆ ಮರಿಯಪ್ಪನ ಮಗಳು ಕಾವೇರಿ. ಓಹೋ, ಎಂತ ಮಾರೈತಿ, ಇಷ್ಟು ಬೆಳೆದು ಬಿಟ್ಟಿದೆ ಮಾರೈತಿ ನೀನು. ಮತ್ತೆ ನಾನು ನೋಡ್ದಾಗ ಸಣ್ಣ ಐತಿ, ಈಗ ಇಷ್ಟು ಬೆಳೆದು ಬಿಟ್ಟಿದೆ. ಮತ್ ನೋಡು, ತಡ ಮಾಡುದು ಬೇಡ. ಎಂತ ಕೇಳು, ನನ್ನ ಹೆಂಡತಿ ನೆನ್ಪು ಮಾಡ್ಕೊಂಡು ನಂಗೆ ಚಳಿಗಾಲದಲ್ಲಿ 3 ಕಂಬಳಿ ಹಾಕ ಮಲಗಿದ್ರು ಬೆಳಿಗ್ಗೆ 7:15 ಕಂಬಳಿ ಎಲ್ಲ ಒದ್ದೆ ಹಾಕೊಂಡಿರ್ತದೆ. ಅದಕ್ಕೆ ಮತ್ತೆ ನನ್ನ ಹತ್ರ ತಡ್ಕೊಳ್ಳೋಕಾಗುದಿಲ್ಲ. ಮತ್ತೆ ನೀ ತಡ ಮಾಡೋದು ಬೇಡ. ನಂದು ಭಾಸ್ಕರ್ ನನ್ನ ಗಾಡಿ ಅದೇ ಅಲ್ಲಿ ಮೇಲೆ, ನಾನು ಗ್ಯಾರ್ ಹಾಕೊಂಡೆ ಹೊಡಿತಿರ್ತೆ. ನೀ ಕುತ್ಕೊಳ್ಳೋದು ನೋಡು. ಗೌಡ್ ಕುಳಿ ಹಳ್ಳ ಬಂದಾಗ ಸ್ವಲ್ಪ ಗಟ್ಟಿ ಹಿಡ್ಕ, ಅಲ್ಲಿ ಸ್ವಲ್ಪ ಮೇಲೆ ಹೋದ್ರು ಹೋಗು. ಮದುವೆ ಹುಚ್ಚು ಕೈಯಲ್ಲಿ ಹಿಡ್ಕೊಂಡೇ ಬಂದೇವ ನೀನು. ಮದುವೆ ಹುಚ್ಚು ನಮ್ಮಂತ ಹುಡುಗರು ಕೈಯಲ್ಲಿ ಹಿಡ್ಕೊಂಡೇ ಇರಬೇಕು. ಅದಕ್ಕೆ ನಾವು ಹಿಡ್ಕೊಂಡು ಬರಲಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗುವುದು ಬೇಡ.
ಅದ್ರಲ್ಲೇ ಆಯ್ತು ನಿಮ್ ಗೋಳು. ನೋಡು ಮತ್ತೆ ನೀ ತಡ ಮಾಡಬೇಡ. ಹಾಂ ನನ್ನ ತಲೆ ಕೆಡಿಸ್ಬೇಡ. ನಂಗೆ ಮತ್ತೆ ಈಗ ಕವಳ ತಿಂದೆ ಸುಮಾರು ಹೊತ್ತಾಯ್ತು, ನಂಗೆ ತಲೆ ಎಲ್ಲ ಒಂಥರ ಆಗ್ತದೆ. ಅದ್ ಬೇರೆ ಅದ್ಯಾ ಈಗ ಬರುದಿದ್ರೆ ಬಾ, ನಾ ಗಾಡಿ ಬಿಡ್ತೇನೆ.